ಬ್ಯಾಂಕಿಂಗ್ ಕ್ಷೇತ್ರದ ವರ್ಷಾಂತ್ಯ ಆಗುತ್ತಿದ್ದಂತೆ ಹಲವಾರು ನಿಯಮಾವಳಿಗಳನ್ನ ಈಗ ತರಲಾಗಿದೆ. ಅದರ ಪ್ರಕಾರ ಇನ್ಮೇಲೆ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತಷ್ಟು ಬಲಿಷ್ಠವಾಗಲಿದೆ. ಇನ್ನು ಮುಂದೆ ಪ್ಯಾನ್ ಕಾರ್ಡ್ ಇಲ್ಲದೆ ನೀವು ಈ 10 ಸೇವೆಗಳನ್ನ ಬಳಸೋದು ಬಹಳ ಕಷ್ಟವಾಗಲಿದೆ. ಸದ್ಯಕ್ಕಂತೂ ಈ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಪ್ಯಾನ್ ಇಲ್ಲದೆಯೇ ನಡೆಯಲಾರದ ಆ ಕೆಲಸಗಳು ಯಾವುವು ಎನ್ನುವುದನ್ನ ತಿಳಿದುಕೊಳ್ಳೋಣ. ಪ್ಯಾನ್ ಕಾರ್ಡ್ ಪ್ರತಿಯೊಬ್ಬರಿಗೂ ಅಗತ್ಯವಾಗಿದೆ. 1961ರ ಆದಾಯ ತೆರಿಗೆ ಕಾಯ್ದೆ ವಿಭಾಗ 139ರ ಪ್ರಕಾರ ದೇಶದ ಎಲ್ಲಾ ಪ್ರಜೆಗಳು ತಮ್ಮ ಹಣಕಾಸು ವ್ಯವಹಾರಕ್ಕಾಗಿ ಪ್ಯಾನ್ ಹೊಂದಿರಬೇಕು. ಇದು ಫೋಟೋ ಐಡಿ ಅಂತೆ ಕಾರ್ಯನಿರ್ವಹಿಸುತ್ತದೆ. ಇದಲ್ಲದೆ ಯಾವುದೇ ಹಣಕಾಸಿನ ಕೆಲಸ ಮಾಡೋದು ಕೂಡ ಸುಲಭವಲ್ಲ. ಪ್ರಸ್ತುತ ಸಮಯದಲ್ಲಿ ಅದರ ಪ್ರಾಮುಖ್ಯತೆ ಬಹಳಷ್ಟು ಹೆಚ್ಚಾಗಿದೆ. ಪ್ಯಾನ್ ಕಾರ್ಡ್ ಇಲ್ಲದೆ ಸಾಧ್ಯವಾಗದ ಹಲವಾರು ವಿಷಯಗಳಿವೆ. ಬ್ಯಾಂಕ್ ಖಾತೆ ತೆರೆಯಲು ಅಥವಾ FD ಇಡಲು ಪ್ಯಾನ್ ಅಗತ್ಯ. ಒಂದು ದಿನದಲ್ಲಿ 50,000 ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನ ಖಾತೆಗೆ ಜಮಾ ಮಾಡಲು, ಯಾವುದೇ ಆಸ್ತಿ ಖರೀದಿಸಲು, ವಾಹನ ಖರೀದಿಸಲು, ವಿದೇಶಿ ಪ್ರಯಾಣಕ್ಕಾಗಿ, ವಿಮಾನ ಟಿಕೆಟ್ ಬುಕಿಂಗ್ ಆಗಿ, ಹೋಟೆಲ್ ಬಿಲ್ ಪೇಮೆಂಟ್ ಮಾಡಬೇಕಾದ್ರೆ, ಶೇರ್ ಬಾಂಡ್, ಮ್ಯೂಚುವಲ್ ಫಂಡ್ ಅಥವಾ ಡಿಬೆಂಚರ್ ಖರೀದಿಗೆ ಪ್ಯಾನ್ ಬೇಕೇ ಬೇಕು. ಅದರಂತೆ ಕ್ರೆಡಿಟ್, ಡೆಬಿಟ್ ಅಥವಾ ಡಿಮೆಟ್ ಕಾರ್ಡ್ ಗಳಿಗೆ ಅರ್ಜಿ, ಯಾವುದೇ ರೀತಿಯ ಆದಾಯವನ್ನು ತೋರಿಸುವಾಗ ಪ್ಯಾನ್ ಕಾರ್ಡ್ ಇಲ್ಲದಿದ್ರೆ 20% TDS ಕಡಿತಗೊಳಿಸಲಾಗುತ್ತದೆ. ಪ್ರೀಪೇಡ್ ಮನಿ ವ್ಯಾಲೆಟ್ ಅಥವಾ ಗಿಫ್ಟ್ ಕಾರ್ಡ್ ನೊಂದಿಗೆ 50,000 ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯವಹಾರ ಮಾಡಲು ಪ್ಯಾನ್ ಕಾರ್ಡ್ ಅತಿ ಮುಖ್ಯವಾಗಿದೆ. ಇನ್ನು ಹೊಸ ಪ್ಯಾನ್ ಕಾರ್ಡ್ ಪಡೆಯಲು ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ನಂತರ ಅಗತ್ಯ ದಾಖಲೆಗಳನ್ನ ನೀಡಿ ಮತ್ತು ಭಾರತೀಯ ಪ್ರಜೆಗೆ ₹93 ಹಾಗೂ ವಿದೇಶಿ ಪ್ರಜೆಗೆ ₹864 ಪಾವತಿಸಬೇಕಾಗುತ್ತೆ. ಇದರಲ್ಲಿ GST ಸೇರಿಸಲಾಗಿಲ್ಲ. ಹೀಗಾಗಿ ಇತ್ತೀಚೆಗಷ್ಟೇ ನಿಮ್ಮ ಪ್ಯಾನ್ ಗೆ ಆಧಾರ್ ಕೂಡ ಸೇರಿಸಲು ಸರ್ಕಾರ ಅಂತಿಮ ಗಡುವನ್ನು ವಿಸ್ತರಿಸಿದೆ. ಮುಂದಿನ 6 ತಿಂಗಳ ಒಳಗೆ ನೀವು ಪ್ಯಾನ್ ಜೊತೆ ಆಧಾರ್ ಇರಲೇಬೇಕಾಗುತ್ತದೆ. ಹಾಗೆಯೇ ತಿಳಿಸಿದ ಎಲ್ಲಾ ಸೇವೆಗಳನ್ನು ಆರಂಭಿಸಲು ಪ್ಯಾನ್ ಕಡ್ಡಾಯವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.